ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಮೇಕೆ ರಕ್ತದ್ದು ಪಲ್ಯ ಹೇಗೆ ಮಾಡೋದಂತ. ತುಂಬ ಈಸಿಯಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಇದಕ್ಕೆಲ್ಲ ಸೂಟೇಬಲ್ ಆಗುತ್ತೆ. ಮತ್ತು ಅನ್ನ ಸಾಂಬಾರಿಗೆ ಸೂಟೇಬಲ್ ಆಗುತ್ತೆ ಪಲ್ಯ. ಈಗ ರಕ್ತಕ್ಕೆ ನೀರು ಹೊಯ್ಕೊಂಡು ನಾವು ಕುದಿಸ್ಕೋಬೇಕು. ಅದು ಗಟ್ಟಿ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಈರುಳ್ಳಿ ಕಟ್ ಮಾಡಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ರೆಡಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಗ್ಗು ಬಾಯ್ಲ್ ಮಾಡ್ಕೋಬೇಕು. ಇಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ ಫಾರ್ ಮೇಕೆ ಪಲ್ಯದ ರಕ್ತದ್ದು ಪಲ್ಯ. ಆಮೇಲೆ ಇದು ಎಲ್ಲ ರೆಡಿಯಾಗಿದೆ. ಈಗ ರಕ್ತದ್ದು ಗಟ್ಟಿಯಾಗಿದೆ ಅದು. ಇದನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು, ಅಂದರೆ ಪುಡಿ ಥರ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ತೋರಿಸ್ತೀವಲ್ಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ತುರಿ, ಆಮೇಲೆ ಎಗ್ ಬಾಯ್ಲು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಒಂದು 10 ನಿಮಿಷ, ಒಂದು 20 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮ್ಗೆ ಪಲ್ಯ ರೆಡಿಯಾಗುತ್ತೆ. ಇದು ಈಗ ಪೂರಿಗೆ ನಾವು ಮಾಡ್ಕೊಂಡಿದ್ದೀವಿ, ನೋಡ್ಬೋದು. ಪೂರಿ ಮತ್ತು ಈ ಪಲ್ಯ ಬೆಸ್ಟ್ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.